ಇವತ್ತು ಸಿದ್ದರಾಮಯ್ಯನವರ ಪಾಳೆಯದಲ್ಲಿ ಗಲಿಬಿಲಿ ಯಾಕೆ ಸೃಷ್ಟಿಯಾಗ್ತಾ ಇದೆ? ಯಾಕೆ ಒಂಥರ ಹಠಕ್ಕೆ ಬಿದ್ದವರ ತರ ಸಿದ್ದರಾಮಯ್ಯನವರ ಪಾಳೆಯದಲ್ಲಿ ಒಬ್ರಾದ್ಮೇಲೆ ಒಬ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ಸತೀಶ್ ಜಾರಕಿಹೊಳಿ ಅವರು ಯಾಕೆ ಹೈಕಮಾಂಡ್ ಬಳಿ ಹೋಗ್ತಾ ಇದ್ದಾರೆ? ದಯವಿಟ್ಟು ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ. ಮತ್ತೊಂದು ಕಡೆ ಫಸ್ಟ್ ಟೈಮ್ MLA ಗಳು ಪತ್ರ ಬರೀತಾ ಇದ್ದಾರೆ. ಸೊ ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನಾದ್ರೂ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ? ಆಫ್ಟರ್ ದಿ ಬಜೆಟ್ ಹೊಸ CM ಆಗ್ತಾರೆ ಅನ್ನೋದಾದ್ರೆ ಯಾರು? ಬಹಳ ಜನ ವಿಚಲಿತರಾದಂಗೆ ಕಾಣ್ತಾ ಇದ್ದಾರೆ. ಸೊ ಮುಂದಾಗುವಂತಹ ಬೆಳವಣಿಗೆಯ ಮುನ್ಸೂಚನೆ ಇವರಿಗೆ ಸಿಕ್ಕಂತೆ ಕಾಣ್ತಾ ಇದೆ. ಹೀಗಾಗಿ ಎಂದೂ ಮಾತನಾಡದ ಕೆಲವು ತುಂಬಾನೇ ಕಾಂಗ್ರೆಸ್ ಪಾರ್ಟಿಯ ಕಟ್ಟಾಳುಗಳು ಅಂತ ಅನ್ನಿಸಿಕೊಂಡವರು ಕೂಡ ತುಂಬಾ ಓಪನ್ ಆಗಿ ತಮ್ಮ ಸ್ಟ್ಯಾಂಡ್ ಗಳನ್ನ ಇಡ್ತಾ ಇದ್ದಾರೆ. ಹೀಗಾದ್ರೆ ಹೀಗಾಗಬಹುದು, ಹೀಗಾದ್ರೆ ಹಾಗಾಗಬಹುದು ಅನ್ನುವಂತ ವಿಚಾರಗಳನ್ನ ಮುಂದೆ ತರ್ತಾ ಇದ್ದಾರೆ. ಇದರಿಂದ ನಮಗೆಲ್ಲ ಅರ್ಥ ಆಗೋದು ಏನೋ ಆಗಲಿದೆ, ಇದು ಏನೋ ಬಿರುಗಾಳಿ ಬೀಸಲಿದೆ. ಯಾರ ಪರವಾಗಿ ಅನ್ನೋದಕ್ಕೆ ಕೆಪಿಸಿಸಿಯ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬರ್ತಾ ಇರುವಂತ ಕೆಲವೊಂದು ಪೋಸ್ಟ್ ಗಳು ಇಂಡೈರೆಕ್ಟ್ಲಿ ಆ ಮೆಸೇಜ್ ಕೊಡ್ತಾ ಇದೆ ಅಂತ ಅನ್ಸುತ್ತೆ.